Disperse! Guards! Disperse! ಏನಪ್ಪ ರಕ್ತ ಸೋರ್ತಾ ಇದ್ರು ಹಾಗೇನೆ ಕೆಲಸ ಮಾಡ್ತಿದ್ಯಾ? ಪರವಾಗಿಲ್ಲ ಬಿಡಿ ಸರ್. ನೋಡಪ್ಪ, ನೋವು ಎಲ್ರಿಗೂ ಒಂದೇ. ನೀನ್ ನೋವಲ್ಲಿ ಕೆಲಸ ಮಾಡ್ತಿದ್ರೆ ನನಗೆ ನೋವಾಗುತ್ತೆ. ಶಿವರಾಜ್ ಸರ್, ಇವನ್ನ ಹಾಸ್ಪಿಟಲ್ ಕರ್ಕೊಂಡೋಗಿ ಫಸ್ಟ್ ಏಡ್ ಮಾಡಿಸಿ. ಸಾಹೇಬ್ರು ಬಂದಾರ, ಲಗುನ್ ಸಾಂಬಲ್ ತಾರ್ಲೆ. ಸಾಹೇಬ್ರು ಬಂದಾರು, ಲಗುನ್ ಸಾಂಬಲ್ ತಾರ್ಪ. ರೀ ಎಚ್ ಬಿ, ಸರ, ಸಾಂಬಾರ್ಗೆ ಉಪ್ಪು ಹಾಕಕ್ಕೆ ಕೇಳಿ. ಮಕ್ಕಳಿಗೆ ಬರೋಬರಿ ರಿಪೇರಿ ಮಾಡ್ತಿದ್ರಿ. ಬರೋಬರಿ ರಿಪೇರಿ ಮಾಡಕ್ ಅವ್ರೇನ್ ಮೆಷಿನ್ ಅಲ್ಲ, ಹೇಳಿದ ಕೆಲಸ ಮಾಡ್ರಿ. ಸರಿ ಸರ. ನಿನ್ನ ಅಪ್ಪನ ಸ್ಯಾಂಪಲ್ಗೆ ಬರೋಬರಿ ಪ್ರಪೋರ್ಷನೇಟ್ ಹಾಕಂತ ಹೇಳಿದಿಲ್ಲ. ತಪ್ಪು ನಂದಲ್ರಿ. ಅಪ್ಪನಿಂದಲ್ಲ, ಮಾತಾಡ್ದಂದ್ರು ನೋಡ್ ಮಗನ. ವಾಂಡ ವಾಂಡ ಲೇ ಮಕ್ಕಳ್ರ, ನೀವೆಲ್ಲ ಅಸ್ಟೆಂಟ್ ಜೈಲರ್ ಹೆಚ್ ಪಿ ಬೆಳ್ಳುಳ್ಳಿ ಅಂದ್ರೆ ಏನ್ ತಿಳ್ಕೊಂಡ್ರಿ? ರೇ ಬೆಳ್ಳುಳ್ಳಿ, ಸರ, ರಾತ್ರಿ ಹೊತ್ತಿನಲ್ಲಿ ಆಗ ಕರೆಂಟ್ ಹೋಗ್ತಿರೋದ್ರಿಂದ ಹೌದು ಜನರೇಟರ್ನ ನಾಳೆನೇ ರೆಡಿ ಮಾಡಿಸ್ಬಿಡಿ. ಮಾಡಿಸ್ತೇನ್ರಿ ಸರ. ಆಮೇಲೆ ಎಲೆಕ್ಟ್ರಿಷಿಯನ್ ಸಿಕ್ಲಿಲ್ಲ, ಅವ್ನು ಸಿಕ್ಲಿಲ್ಲ, ಇವನ್ ಸಿಕ್ಲಿಲ್ಲ ಅಂತ. ಸರ, ಬಲ್ಪರ್ನಾಗಿತ್ರಿ, KEB ಅವ್ನು ಬಂದಿದ್ದ, ಅದಕ್ಕೆ ಎಡಿ ಕೊಟ್ಟಿದ್ರಿ. ಎತ್ಸಂತ ಇವ್ನಿಗೆ ಹೇಳಿದ್ರಿ, ಇವ್ನು ಬದಮಾಸ್ ಮಾಡ್ಬಿಟ್ಟಾರೆ. ಸರ, ಇಂಥ ತಪ್ಪುಗಳು ಇನ್ ಮುಂದೆ ನಡಿಬಾರ್ದು. ಮೊದಲ ಏನೇನ ತೆಗೆ ಕೇಳ್ರಿ. ಸರಿ ಸರ. ಇದೇ ಖೈದಿ ತ್ಯಾಗರಾಜನ್ ಬಂದ್ಸಿಟ್ಟಿರೋ ಜೈಲಿನ ನಕ್ಷೆ. ಇಲ್ಲಿಂದ ಯಾರಾದರೂ ತಪ್ಪಿಸ್ಕೊಂಡು ಬರೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ನಮ್ಮ ಪ್ಲಾನ್ಸ್ ಎಲ್ಲ ಕರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಆಗಬೇಕು. ಈ ದಾರಿಯಲ್ಲಿ ಹೋದ್ರೆ ಲೆಫ್ಟ್ ಸೈಡ್ ನಲ್ಲಿ ಸಿಗೋ A ಬ್ಲಾಕ್ ಸೆಲ್ ನಲ್ಲೇ ತ್ಯಾಗರಾಜನ್ನ ಬಂಧಿಸಿಟ್ಟಿರೋದು. ಸರಿಯಾಗಿ 5 ಗಂಟೆಗೆ ಮುದ್ದೆ ತಗೊಂಡು ಹೋಗಿ ಅವನಿಗೆ ಕೊಡ್ತಾರೆ. 4 ಗಂಟೆಗೆಲ್ಲ ಬಾಂಬ್ ತಗೊಂಡು ಹೋಗಿ ವಾರ್ಡರ್ ಶ್ರೀನಾಥನ ಮನೆಗೆ ತಲುಪಿಸ್ಬೇಕು. ವಾರ್ಡರು ಆ ಬಾಂಬ್ ತಗೊಂಡು ಹೋಗಿ ಅವನಿಗೆ ಕೊಡೋ ಮುದ್ದೆಯಲ್ಲಿ ಭದ್ರ ಮಾಡ್ತಾನೆ. ರಾತ್ರಿ 10:30 ಗಂಟೆಗೆಲ್ಲ ಆ ಅಸಿಸ್ಟೆಂಟ್ ಜೈಲರ್ HB ಬೆಳ್ಳುಳ್ಳಿ ಮನೆಯಲ್ಲಿ ಫಂಕ್ಷನ್ ಅರೇಂಜ್ ಆಗಿರುತ್ತೆ. ತ್ಯಾಗರಾಜ್ ಸೆಲ್ಲಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಅದೇ ಟೈಮ್ಗೆ ಫಂಕ್ಷನ್ ನಲ್ಲಿ ಪಟಾಕಿ ಹೊಡಿಸಿ. ಯಾಕೆ ಗೊತ್ತಾ? ಜನಗಳು ಯಾರಿಗೂ ಅನುಮಾನ ಬರಬಾರ್ದು ಅಂತ. ಆ ಟೈಮನ್ನ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡು ತ್ಯಾಗರಾಜು ಸೆಲ್ಲಿಂದ ಎಸ್ಕೇಪ್ ಆಗ್ತಾರೆ. ಏನಯ್ಯ? ಎಲ್ಲ ರೆಡಿ ಆಗಿದ್ಯಾ? ಓ, ರೆಡಿ ಆಗಿದೆ ಸರ್. ಯಾಕೋ ಹುಷಾರಾಗಿದ್ಯಪ್ಪ? ಅವ್ರು ಹುಷಾರ್ ನೋಡ್ಕೊಳಕ್ಕೆ ಡಾಕ್ಟರ್ ಇದಾರೆ, ನೀನ್ ನಡಿ. ನನ್ನ ದೇವರಿಗೆ, ನಿಮ್ಮ ಮಗಳ ರಕ್ತದಲ್ಲಿ ಇದನ್ನು ಬರೆದಿದ್ದೇನೆ. ಮುದ್ದೆಯಲ್ಲಿ ಬಾಂಬ್ ಇಟ್ಟಿದ್ದಾರೆ. ಅದರ ಸಹಾಯದಿಂದ ತಪ್ಪಿಸ್ಕೊಂಡು ಬನ್ನಿ.
ಚೈನ್ ಹಾಕಿ. ತ್ಯಾಗರಾಜ್, ವಜ್ರಕೋಟೆನ್ ಬೇಕಾದ್ರೆ ಬೇಚ್ ಹೊರಗೋಗ್ಬೋದು, ಆದ್ರೆ ನನ್ ಕಣ್ ತಪ್ಪಿಸಿ ನೀನು ಮಾತ್ರ ಅಲ್ಲ, ಒಂದು ಸೊಳ್ಳೆ ಕೂಡ ಈ ಜೈಲಿಂದ ಹೊರಗೋಗಕ್ ಸಾಧ್ಯವಿಲ್ಲ. ದಟ್ ಇಸ್ ಮೈ ಜೈಲ್ ಅಂಡ್ ಐ ಆಮ್ ಜೈಲರ್ ಜಗನ್ನಾಥ್. ನಾನು ಆ ಟೈಮ್ನಲ್ಲಿ ಇರಲಿಲ್ಲ ಸರ್, ಡ್ಯೂಟಿ ಮುಗಿದಿತ್ತು, ಹೊರಟೋಗಿದ್ದೆ. ಕೈದಿಗಳ ಮೇಲೆ ಕೈ ಮಾಡಬೇಡಿ ಅಂತ ಹೇಳ್ತಾರ, ಆದ್ರೆ ಅವ್ರನ್ನ ಅಣ್ಣ ಅಪ್ಪ ಅಯ್ಯ ಅಂತ ಕೇಳಿದ್ರೆ ಬಾಯ್ ಬಿಡ್ತಾರೆ ಸರ್ ಅವರು. ಜೈಲಲ್ಲಿ ಏನು ನಡೆಯುತ್ತೆ ಅಂತ ಯಾರಿಗೂ ಗೊತ್ತಾಗ್ತಿಲ್ಲ ಸರ್. ಖೈದಿಗಳು ಕೂಡ ರಿಲೇಶನ್ಶಿಪ್ ಇಟ್ಕೊಂಡು ಮಂದಿ ಬಹಳ ಅದಾರ್ರಿ ಸ್ಟಾಪ್ನಾಗ. ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ಜವಾಬ್ದಾರರು ಅಲ್ಲ. ಜವಾಬ್ದಾರಿ ಅಲ್ಲ ಅನ್ನೋ ಬೇಜವಾಬ್ದಾರಿ ಮಾತ್ರ ಹಿಡಿಸಲ್ಲ. ನಾನು ನೋಡ್ತಾನೆ ಇದ್ದೀನಿ, ನಿಮ್ಮ ಮಾತಿನ ಧಾಟಿ ಬದಲಾಗಿದೆ, ದಿಮಾಗ್ ಹೆಚ್ಚಾಗಿದೆ. ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್ ಟು ಯು ಆಲ್. ಇನ್ನೊಂದು ಸಲ ಇದನ್ನ ರಿಪೀಟ್ ಮಾಡಿದ್ರೆ ಕಾನ್ಸಿಕ್ವೆನ್ಸಸ್ ವಿಲ್ ಬಿ ವೆರಿ ಬ್ಯಾಡ್. ಅಂಡರ್ಸ್ಟ್ಯಾಂಡ್? ಜೈಲರ್ ಜಗನ್ನಾಥ್, ಜೈಲರ್ ಜಗನ್ನಾಥ್, ಜೈಲರ್ ಜಗನ್ನಾಥ್. ನಮ್ಮ ಸಂಸ್ಥೆ ಹೆಸರೇನು? ಧರಣಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಸರ್. ಹೀಗೆ ಆದ್ರೆ ಸಗಣಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಂತ ಇಡಬೇಕಾಗತ್ತೆ ಅಲ್ರಿ. ಅವನ್ ಹೇಗಾದ್ರೂ ಹೊರಗಡೆ ಕರ್ಕೊಂಬಂದು ಅವನ ಬಾಯಿಂದ ಏನಾದ್ರೂ ವಿಷಯ ಕಕ್ಸಿ ಅಂದ್ರೆ ಅವನ್ ಪವರ್ಫುಲ್ಲು ಇವನ್ ಪವರ್ಫುಲ್ಲು ಅಂತೀರ. ಅಂದ್ರೆ ನಾವೇನ್ ವೀಕಾ? ಹೇಳ್ರಿ, ನಮ್ಮ ಸಂಸ್ಥೆಯ ಘಟಾನುಘಟಿ ಸದಸ್ಯರುಗಳು ಯಾರ್ಯಾರು? ನಗರಾಭಿವೃದ್ಧಿ ಮಂತ್ರಿಗಳಾದ ತಾವು, ನನ್ನನ್ನು ಬಿಟ್ಟು ಫೇಮಸ್ ಕ್ರಿಮಿನಲ್ ಲಾಯರ್ ಮೋಹನ್ ರಾಜ್, ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಾದ ಸತ್ಯಮೂರ್ತಿ, ಡಾಕ್ಟರ್ ರಮಾನಂದ್, DSP AK ರಾವ್, ಪಂಚ ಪಾಂಡವರ ಹಾಗೆ 5 ಜನ ಇದ್ದು ನಮ್ಮ ಪಂಚತಂತ್ರ ಫಲಿಸ್ಲಿಲ್ವೇನ್ರಿ? ರೇ, ಆ ಲಾಯರ್ ಸಾಹೇಬ್ರಿಗೆ ಹೇಳ್ರಿ, ಅವನ ಹೆಂಡತಿ ಕಡೆಯಿಂದ ಒಂದು ಮರ್ಸಿ ಪಿಟಿಷನ್ ಅನ್ನ ರಾಷ್ಟ್ರಪತಿಗಳಿಗೆ ಕಳಿಸಬೇಕು ಅಂತ ಏರ್ಪಾಟ್ ಮಾಡ್ಕೊಳಕ್ ಹೇಳಿ. ಇದಕ್ಕೊಂದು ಸೈನ್ ಹಾಕು. ಏನದು? ನಿನ್ನ ಗಂಡನ ಪ್ರಾಣ ಭಿಕ್ಷೆಗೆ ರಾಷ್ಟ್ರಪತಿ ಅವರಿಗೆ ಅರ್ಜಿ. ಚೆನ್ನಾಗಿದೆ. ಅವ್ರಿಗೆ ಗಲ್ ಶಿಕ್ಷೆ ಕೊಡ್ಸಿ ಜೈಲಿಗೆ ಕಳಿಸ್ತವ್ರು ನೀವೇ, ಪ್ರಾಣ ಭಿಕ್ಷೆಗೆ ಅರ್ಜಿ ಹಾಕ್ಸ್ತಾ ಇರೋರು ನೀವೇ. ಒಬ್ಬರ ಪ್ರಾಣನ ಮುದ್ದೆ ಮಾಡಿ ಎಷ್ಟು ಚೆನ್ನಾಗಿ ಚೆಂಡಾಡ್ತಾ ಇದ್ರು, ರಾಕ್ಷಸರ ಹಾಗೆ. ದೇವಾನುದೇವತೆಗಳು ಹಾಕೊಟ್ಟಿರೋ ಸಂಪ್ರದಾಯ ಅಮ್ಮ ಅದು. ಬ್ರಹ್ಮ, ವಿಷ್ಣು, ಮಹೇಶ್ವರ ಇವ್ರು ಯಾರು ಅನ್ಕೊಂಡಿದ್ಯಾ? ಒಬ್ಬ ಸೃಷ್ಟಿ, ಒಬ್ಬ ಸ್ಥಿತಿ, ಒಬ್ಬ ಲಯಕಾರಕ. ಹಾಗೆ ನಾವು. ಅದು ಸೃಷ್ಟಿಯ ನಿಯಮ, ಆದ್ರೆ ನಿಮ್ದು ಅನ್ಯಾಯ. ಅಲ್ಲ, ಕಾನೂನು ಕಡೆ ಸಿಕ್ಕಾಕೊಳ್ಳದೆ ನಮ್ಮ ಕೆಲಸ ಸಾಧಿಸ್ಕೊಳ್ಳೋ ಉಪಾಯ. ಸೈನ್ ಮಾಡು. ಇಲ್ಲ, ಹೇಗಿದ್ರು ಅವ್ರಿಗೆ ಪಾಸಿ ಆಗುತ್ತೆ. ನಿಮ್ ಹಿಂಸೆ ತಾಳಲಾರ್ದೆ ಇವತ್ತೋ ನಾಳೆನೋ ನನ್ನ ಮಗಳು ಕಣ್ಮುಚ್ಕೋತಾಳೆ. ನೀವ್ ಹೇಳ್ದಾಗ ಕೇಳ್ಕೊಂಡು ನಾನೇನಾದ್ರೂ ಬದುಕಿದ್ರೆ ನಿಮ್ ಕೆಲಸ ಆದ್ಮೇಲೆ ನೀವು ನನ್ನ ಖಂಡಿತ ಉಳ್ಸಲ್ಲ. ನೋ, ನಾನು ಅದಕ್ಕೆ ಸೈನ್ ಹಾಕೋಲ್ಲ. ಸೈನ್ ಹಾಕದೆ ಹೋದ್ರೆ ಮತ್ತೆ ನಿನ್ನ ಮಗಳ ರಕ್ತ ತೆಗೆದು ಆ ರಕ್ತದಿಂದ ನಿನ್ನ ಗಂಡನಿಗೆ ಪತ್ರ ಬರೆದು ನಿನ್ನ ಹೆಂಡತಿಗೆ ಸೈನ್ ಹಾಕಕ್ ಹೇಳು ಅಂತ ಅದ್ರಲ್ಲಿ ಬರಿಬೇಕಾ? ಬೇಡಿ, ಮತ್ತೆ ಅವಳ ರಕ್ತ ಹೀರ್ಬೇಡಿ. ಅವಳ ದೇಹದಲ್ಲಿ ಮೂಳೆ ಚರ್ಮ ಮಾತ್ರ ಉಳ್ಕೊಂಡಿರೋದು. ದಯವಿಟ್ಟು ದಯವಿಟ್ಟು ಅವಳ ಬದುಕೋಕ್ ಬಿಡಿ. ಸಾಯ್ತೀನಿ ಅನ್ನೋ ತ್ಯಾಗದ ಮಾತು ಆಡ್ತೀಯ, ಬದುಕ್ಸಿ ಅನ್ನೋ ಆಸೆ ಮಾತು ಆಡ್ತೀಯ. ಹೆಣ್ಣಿನ ಮನಸ್ಸು ಚಂಚಲ. ಆದ್ರೆ ನಮ್ಮ ನಿರ್ಧಾರ ಮಾತ್ರ ಅಚಲ. ಡಾಕ್ಟ್ರೇ, ಕೋಳಿ ಕೇಳಿ ಯಾರು ಮೆಣಸರಿಯಲ್ಲ. ತೆಗೀರಿ ರಕ್ತ. ಬೇಡಿ, ಅವಳ ರಕ್ತ ಹೀರ್ಬೇಡಿ. ನಿನ್ನ ಕಾಲಿ ಬಿಟ್ಬೇಡ್ಕೊತೀನಿ. ಅವಳ ಬಿಟ್ಬೇಡಿ, ಅವಳ ಬಿಟ್ಬೇಡಿ. ಏಕೆ ದುಃಖಿಸುತ್ತಿರುವೆ ತಾಯಿ? ಕಣ್ಣೀರು. ಇದೇಕೆ ತಾಯಿ ಕಣ್ಣೀರು? ಇದು ಕಣ್ಣೀರಲ್ಲ ಕುಮಾರ,
ಕಡು ಶೋಕದ ರಕ್ತಧಾರೆ. ಇದೇನು ತಾಯಿ, ನೀ ಹರಿದ ಸೀರೆಯನ್ನು ಹುಟ್ಟಿರುವೆಯಲ್ಲ? ಅಂತೆಯೇ ಇಂದು ನನ್ನ ಭಾರತ ಹರಿದು ಹಂಚಿ ಹೋಗುತ್ತಿದೆ ಕಂದ. ಉನ್ನತಿಯ ಹಾದಿಯಲ್ಲಿದ್ದ ನಮ್ಮ ದೇಶ ಇಂದು ಪರಕೀಯರ ದಾಳಿಯಿಂದ ಅವನತಿಯತ್ತ ಸಾಗುತ್ತಿದೆ. ಯಾಕೆ ಹಾಗೈತೆ ಅವಳ ಮಗುತರ? ಹೇ ಸುಭಾಷ್, ಹಾಗನ್ಬಾರ್ದು ಭಾರತ ಮಾತೆಗೆ. ಭಾರತ್ ಮಾತೆ ನಾಟಕದಲ್ಲಿ, ಇಲ್ಲಿ ಇವಳ ಮಕ್ಕ ಭಾರತಿ. ಸರಿಯಾಗಳೆ. ದುಃಖಿಸದಿರು ತಾಯೇ, ದುಃಖಿಸದಿರು. ನಿನ್ನ ಈ ಅವಸ್ಥೆಗೆ ಕಾರಣವಾದ ಶತ್ರುಗಳನ್ನು ಚಂಡಾಡಿ ತುಂಡರಿಸುವನು. ಟಾನ್ 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 ಟಾನ್. ದುಃಖಸಿದಿರು ತಾಯಿ ಅನ್ನೋ ಡೈಲಾಗ್ ಅನ್ನಲ್ಲ, ಒಳ್ಳೆ ಫೀಲಿಂಗ್, ಅಳುತ್ತಾ ಹೇಳ್ಬೇಕು. ಆ ಫೀಲಿಂಗ್ ಇಂದ ಹೇಳ್ಬೇಕು. ಅಮ್ಮ ನೆಕ್ಸ್ಟ್ ಡೈಲಾಗ್ ಹೇಳು, ನೆಕ್ಸ್ಟ್ ಡೈಲಾಗ್ ಹೇಳು. ಇಲ್ಲಿಂದ ಕಣ, ಏನು? ಇಲ್ಲಿಂದ. ನಾನಿಂದು ದಾಸ್ಯ ಓಕೆ ನಾನಿಂದು ದಾಸದ ಸಂಕೋಲೆಯಲ್ಲಿ ಬಂಧಿಸಲ್ಪಟ್ಟಿದ್ದೇನೆ. ನಾನಿಂದು ದಾಸ್ಯ ಸಂಕೊಲೆಗಳಿಂದ ಬಂಧಿಸಲ್ಪಟ್ಟಿದ್ದೇನೆ. ರಾಕ್ಷಸರ ಹಿಂಸೆಯಿಂದ ನನ್ನನ್ನು ಬಿಡುಗಡೆ ಮಾಡುವೆ ಯಾಕಂದ? ನನ್ನ ಮೈಯಲ್ಲಿ ಕೊನೆ ತೊಟ್ಟು ರಕ್ತ ಇರುವವರೆಗೂ ಶತ್ರುಗಳನ್ನು ಸದೆ ಬಡಿಯಲು ದುಂಡು ಬಲದಿಂದ ಹೋರಾಡುವೆ. ಅರಸು ತಾಯೇ, ಮೈದುಂಬಿ ಅರಸು. ಅಟೆನ್ಷನ್. ರೀ, ಈ ನಿಮ್ ಮಿಲಿಟರಿ ಸ್ಟೈಲು ಶಿಸ್ತು ನಾಟಕದಲ್ಲಿ ಚೆನ್ನಾಗಿ ಕಾಣಲ್ಲ ರೀ. ಸುಭಾಷ್, ಅಜ್ಜಿ ಹೇಳ್ಕೊಟ್ಟಾಕ್ ಮಾಡು. ನನ್ ಟೇಸ್ಟ್ ಇವ್ರಿಗೆಲ್ಲ ಎಲ್ಲಿ ಗೊತ್ತಾಗತ್ತಪ್ಪ, ಹೇಳಪ್ಪ. ಹರಸು ತಾಯಿ, ಹರಸು. ಭಾರತೀಯರೆಲ್ಲರೂ ಜಾಗೃತರಾಗಿ ಶತ್ರುಗಳನ್ನು ಸಂಹರಿಸಲು ಎತ್ತಿದ ಕೈ ಈ ಲೋಹದ ಬಾಹುಗಳಾಗಲಿ. ಈಗೋ ಹಿಡಿದ ಈ ಖಡ್ಗವೇ ವಜ್ರಾಯುಧವಾಗಲಿ ಎಂದು ಹರಸು ಮಾತಾ. ಈ ಮಾತೆಗಲ್ವೋ, ಭಾರತ ಮಾತೆ ಅಲ್ಲಿದೆ ನೋಡು. ಓ ಸಾರಿ ಡ್ಯಾಡಿ. ಅರಸು ತಾಯಿ, ಅರಸು.